ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ನು ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಹಾಡು ಹಗಲೇ ಗನ್ ತೋರಿಸಿ ದರೋಡೆ. ಜುಲೈ 12ರಂದು ನಾಟಕ ಯಶಸ್ವಿ ಪ್ರದರ್ಶನ ಸಂಭ್ರಮಾಚರಣೆ. ಜುಲೈ 13ರಂದು ಬಿಜೆಪಿ ವಿಚಾರಗೋಷ್ಠಿ ಆಯೋಜನೆ. ಅವ್ವಣ್ಣ ಮ್ಯಾಕೇರಿ ಸುದ್ದಿಗೋಷ್ಠಿ. ಸಹಕಾರ ಕ್ಷೇತ್ರದಲ್ಲಿ ಕಲಬುರಗಿ ಮುಂದೆ ಬರಲಿ, ಸಿಎಜಿ ನಂಜನಗೌಡ ಹೇಳಿಕೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಸರಾಫ್ ಬಜಾರ್ನಲ್ಲಿರುವ ಮಾಲಿಕ್ ಚಿನ್ನದ ಅಂಗಡಿಗೆ ಹಾಡಹಗಲೇ ಖದೀಮರು ನುಗ್ಗಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಸಿನಿಮೀಯ ಶೈಲಿಯಲ್ಲಿ ಅಂಗಡಿಗೆ ನುಗ್ಗಿದ ಖದೀಮರು 2 ರಿಂದ 3 ಕೆಜಿ ಚಿನ್ನಾಭರಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ತಲೆಗೆ ಕ್ಯಾಪ್, ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಬಂದಿದ್ದ 4 ಅಂಗಡಿ ಮಾಲೀಕನಿಗೆ ಗನ್ ತೋರಿಸಿ ಬೆದರಿಸಿ ದರೋಡೆ ಮಾಡಿದ್ದಾರೆ. ಮಧ್ಯಾಹ್ನ 12:30ರಿಂದ 1 ಗಂಟೆಯ ನಡುವೆ ದರೋಡೆಯಾಗಿದೆ. ಕಲಬುರಗಿ ನಗರದ ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಬ್ರಹ್ಮಪುರ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರಕರಣ ಸಂಬಂಧ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಮಾತನಾಡಿದ್ದಾರೆ. ಕೆಲವು ಸಿಸಿಟಿವಿ ಫುಟೇಜ್ಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಏನು ಅಂಗಡಿಯಲ್ಲಿರುವ DVR ಅನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಮತ್ತು ಕೆಲವು ಸಿಸಿಟಿವಿ ಫುಟೇಜ್ಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ. ಎನಿವೇರ್ ಒಂದು 12 ರಿಂದ 12:45 ಘಟನೆ ಆಗಿರೋ ಬಗ್ಗೆ ಕಸ್ಟಮರ್ ಅಂತಂದ್ರೆ ಈಗ ತಾವೆಲ್ಲ ಪ್ರಶ್ನೆ ಮಾಡಿದ್ವಿ. ಇದು ಒಂದು ಘಟನೆ ಇರುವಂಥ ಪ್ರದೇಶ ಇದೆ ಮತ್ತು ಇದೇ ಏರಿಯಾದಲ್ಲಿ ಸುಮಾರು ಗೋಲ್ಡ್ ಆರ್ನಮೆಂಟ್ಸ್ ಇರುವಂಥ ಜ್ಯುವೆಲ್ಲರ್ ಶಾಪ್ಸ್ಗಳು ಇದೆ. ಅದರಲ್ಲಿ ಪ್ರತ್ಯೇಕವಾಗಿ ಇದೇ ಒಂದು ಗೋಲ್ಡ್ ಆರ್ನಮೆಂಟ್ ತಯಾರಿ ಮಾಡುವಂಥ ಅಂಗಡಿ ಇದೆ. ಅದರಲ್ಲಿ ದಿನನಿತ್ಯ ಒಂದು 15 to 20 ಗ್ರಾಮ್ ಅಥವಾ 30 ಗ್ರಾಮ್ ಬಿಸ್ನೆಸ್ ಮಾಡುವಂಥ ಅಂಗಡಿ ಅಂತ ಅವ್ರು ಹೇಳ್ತಾರೆ. ಅದನ್ನೇ ಟಾರ್ಗೆಟ್ ಮಾಡಿರೋದು. ಮತ್ತು ಇದೇನು ಅಂಗಡಿ ಇದ್ದಾರೆ, ಮೂಲತಃ ಓನರ್ ಕಲ್ಕತ್ತಾದವರು ಇದ್ದಾರೆ. 15 ರಿಂದ 20 ವರ್ಷ ಇಲ್ಲಿ ಅವರು ಕೆಲಸ ಇದೇ ಬಿಸ್ನೆಸ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಅಂಗಡಿ ಕಳೆದ ಒಂದು 4 ರಿಂದ 5 ವರ್ಷ ಹಿಂದೆನೂ ಕೂಡ ಒಂದು ಎಂಪ್ಲಾಯಿ ಅವರಿಗೆ ಚೀಟ್ ಮಾಡಿರುವಂಥದ್ದು, ಕೆಲವು ಚಿನ್ನಾಭರಣಗಳನ್ನು ಮಿಸ್ಅಪ್ರಾಪ್ರಿಯೇಟ್ ಮಾಡಿರುವಂಥ ಪ್ರಕರಣ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆನ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸ್ತೀವಿ ಮತ್ತು ಆರೋಪಿಗಳನ್ನು ಬಂಧಿಸ್ತೀವಿ. ಅವ್ರು ಏನಾದರೂ ನಾವು ಮೆಟೀರಿಯಲ್ ಮಾಡಬೇಕು ಅಂತ ಹೇಳಿ ಕೇಳಿದ್ರಲ್ಲ ಸರ್, ಆ ರೀತಿ ಏನು ಹೇಳಿದ್ದಾರೆ. ಬಂದ ತಕ್ಷಣ ಇವರು ಒಬ್ಬರೇ ಇರೋದನ್ನು ನೋಡಿ ಹೆದರಿಸಿದ್ದಾರೆ. ಹೆದರಿಸಿ ನಂತರ ಲಾಕರನ್ನು ಓಪನ್ ಮಾಡಿಸಿದ್ದಾರೆ ಮತ್ತು ಇವರಿಗೆ ಕೈಕಾಲು ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವೆಲ್ಲಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಇಲ್ಲಿ ಇಷ್ಟು ಜನ ಇರ್ತಾರೆ, ಅಷ್ಟು ಆಲ್ಮೋಸ್ಟ್ ಯಾರು ನೋಡಿಲ್ಲ ಸರ್. ಅದೇ ಈಗ ಈ ಹಂತದಲ್ಲಿ ನಾವು ಹೆಚ್ಚಿನದಾಗಿ ಹೇಳಿಕಲ್ಲ, ಅವ್ರೇನು ದೂರು ಕೊಡ್ತಾರೆ, ದೂರನ್ನು ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಆದಷ್ಟು ಬೇಗ ನಾವು ಪ್ರಕರಣವನ್ನು ಭೇದಿಸ್ತೀವಿ ಮತ್ತು ಅಲ್ಲ ಈಗ ಮೇಲ್ छोटे भाई थे। छोटे भाई उन 12 बजे दुकान खोला। छोटे भाई 12 बजे दुकान खोले। खोलते ही वो जाके कुर्सी में बैठा। उन बोला ये सामने का गेट खोल के 4 आदमी इतना फास्ट आया, अपने को पहचानने का मौका नहीं था। आके सीधा 2 आदमी उसका सिर से बांध पकड़ा, एक आदमी गर्दन पे चाकू पकड़ा, एक आदमी पर अंदर जाम होके घुस के
उसका हाथ पैर बांध के एक जगह फेंक के रहता, जितना माल था निकाल के चला। वो क्या था, कितना था सोना? सोने क्या तो था, कितना था? क्या वो डायरी देखना पड़ता है, सबका काम रहता है, अंदाजा से कुछ बोल नहीं। अंदाजा रेगुलरली कितना तुम वर्क करते हैं ज्वेलरी का? इतना एक 20-25 ग्राम डेली वर्क करते। नहीं वो उन लोगों को तुम पहचानते कभी? नहीं, अपने साथ किसी का साथ झगड़ा नहीं, दुश्मन कुछ भी नहीं। अब पूरा बाजार वाले का साथ मिलके खुशी से जीता। नहीं, कितने लोग थे अंदर तो आपके शॉप में? एक आया, दुकान खोला, वो भी 12 बजे। तुम्हारे भाई अकेले ही थे? अकेला। रेगुलर वही सब? नहीं, हम सबका दुकान वाले का काम करके देते, जो हर तालुका में इधर गाँव में सब सोना देते, ये करके ऐसा करके देते। मैं 20 साल से हूँ। कभी भी पीछे ऐसा हुआ था? नहीं, कभी भी कुछ हादसा नहीं, कुछ भी नहीं। इधर आजू बाजू वाले कोई भी नहीं देखे क्या? इधर ऊपर कोई दुकान नहीं है? इधर नीचे एक दुकान है। नीचे है, ऊपर नहीं है? ऊपर नहीं, ऊपर था पहले, हम वर्कर करते थे, बाद में हम बेचा बोल के, किराया ज़्यादा मांगा बोल के हम खाली करके। नहीं मतलब तुम ऊपर आके ऐसा ही करे ना, जो उनको ये इससे पहले कब तो आके वाच करने का किसी के ऊपर डाउट क्या तो भी आपको? नहीं, किसी के ऊपर डाउट नहीं, मतलब क्योंकि इतना ऊपर आके तुम्हारे ये करते बोले तो उनको पता रहता। ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದಿಂದ ಮಹೇಶ್ ಕಲ್ಲುಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ನಾಟಕ 75 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆ ಕಲಬುರಗಿಯಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಲಾಗಿದೆ ಎಂದು ನಾಟಕ ಸಂಘದ ಮುಖಂಡರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಲಾವಿದರು, ಜುಲೈ 12ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಯುತ್ತಿರುವ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದಿಂದ ಮಹೇಶ್ ಕಲ್ಲುಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ನಾಟಕ 75 ದಿನಗಳ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆ ಕಲಬುರಗಿಯಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ದಿವಂಗತ ಮಹೇಶ್ ಕಲ್ಲೋಳ್ ಅವರು ರಚನೆ ಮಾಡಿ ನಿರ್ದೇಶನ ಮಾಡಿರುವಂಥ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಈಗಾಗಲೇ ಕಲಬುರಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಕಲಾಭಿಮಾನಿಗಳ ಮನಸ್ಸನ್ನು ಗೆದ್ದು ಯಶಸ್ವಿ 75ನೇ ಪ್ರಯೋಗದತ್ತ ಮುನ್ನುಗ್ತಾ ಇದೆ. ನಾಳೆ ಅಂದರೆ ಶನಿವಾರ ಮಧ್ಯಾಹ್ನ 2:30 ಪ್ರದರ್ಶನಕ್ಕೆ ಸರಿಯಾಗಿ 75 ಪ್ರಯೋಗಗಳನ್ನು ಈ ನಾಟಕ ಪೂರೈಸ್ತಾ ಇದೆ. ಅದಕ್ಕೋಸ್ಕರ 75ನೇ ಪ್ರಯೋಗದ ಸಂಭ್ರಮಾಚರಣೆಯನ್ನು ನಾವು ಕಲಬುರಗಿ ಮಹಾನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಹಾಕಿರುವಂಥ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮಿಟಿಗೆ ಸ್ವಂತ ರಂಗಸಜ್ಜಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ದೇಶಮುಖ್ ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯವರು ಹಾಗೂ ಅಧ್ಯಕ್ಷತೆ ಶ್ರೀ ಫೌಜಿಯಾ ತರನ್ನುಂ ಬಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಉದ್ಘಾಟಕರಾಗಿ ಡಾಕ್ಟರ್ ಶರಣಪ್ಪ ST IPS ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲ ಪತ್ರಿಕಾ ಮಿತ್ರರು ಕೂಡ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನಾವು ಕಲಬುರಗಿಗೆ ಬರಬೇಕಾದ್ರೆ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ. ಕುಟುಂಬ ಸಮೇತವಾಗಿ ನಾಟಕವನ್ನು ನೋಡುವಂಥ ನಾಟಕಗಳನ್ನು ನಾವು ಪ್ರದರ್ಶನ ಮಾಡಬೇಕು. ಪ್ರತಿ ಊರಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳು ನಾಟಕ ವೀಕ್ಷಣೆ ಮಾಡಲಿ ಅನ್ನೋ ಉದ್ದೇಶದಿಂದನೇ ಯಾವುದೇ ಡಬಲ್ ಮೀನಿಂಗ್ ಡೈಲಾಗು, ದ್ವಂದಾರ್ಥ ಪದ, ಅಶ್ಲೀಲ ಸಂಭಾಷಣೆ, ಅಶ್ಲೀಲ ಡ್ಯಾನ್ಸ್ಗಳನ್ನ ಮಾಡಿಸಲ್ಲ. ಇಲ್ಲಿ ಕೂಡ ನಾವು ಅದೇ ಆಸೆಯನ್ನು ಇಟ್ಕೊಂಡು ಬಂದಿದ್ವಿ. ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆಗೆ ಸ್ವಲ್ಪ ತೊಂದರೆ ಆಯಿತು. ಯಾಕಂದರೆ ಈ ಹಿಂದೆ ಬಂದಿರೋಂಥ ಸಂಸ್ಥೆಗಳು ಸಾಕಷ್ಟು ಡ್ಯಾನ್ಸು, ಅಶ್ಲೀಲ ಸಂಭಾಷಣೆ ಬಳಸಿದ್ರಿಂದ ಹೆಣ್ಮಕ್ಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೋಸ್ಕರನೇ ನಾವು ಪಬ್ಲಿಸಿಟಿ ನಾಟಕ ನೋಡಿದಂಥ ಆಡಿಯನ್ಸೇ ಇಲ್ಲ, ಇದು ಕುಟುಂಬ ಸಮೇತವಾಗಿ ನೋಡ್ಬೋದು ನಾಟಕ ಅಂತ ಹೇಳಿದಾಗ ಮಹಿಳೆಯರ ಸಂಖ್ಯೆ ಕ್ರಮೇಣ ಹೆಚ್ಚಾಯಿತು. ಈಗ ಮಹಿಳೆಯರಿಗಂತಲೇ ವಿಶೇಷ ರಿಯಾಯಿತಿ 50% ಡಿಸ್ಕೌಂಟನ್ನು ಮಾಡಿದ್ವಿ. ಅಂದರೆ ಟಿಕೆಟ್ ದರ 120 ರೂಪಾಯಿ ಇದ್ದರೆ ಕೇವಲ 60 ರೂಪಾಯಿ ಮಾಡಿದ್ವಿ ಮಹಿಳೆಯರಿಗೆ. ಹೀಗಾಗಿ ಈ ಒಂದು ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಕಲಬುರಗಿ ಮತ್ತು ಸುತ್ತಮುತ್ತಲ ಎಲ್ಲ ಕಲಾಭಿಮಾನಿಗಳು ಮಹಿಳೆಯರು ಕೂಡ ಹೆಚ್ಚಿನ ರೀತಿಯಲ್ಲಿ ವೀಕ್ಷಣೆ ಮಾಡ್ತಾಯಿದ್ದಾರೆ. 75ನೇ ಪ್ರಯೋಗ ನಮಗೆಲ್ರಿಗೂ ಸಂತೋಷದ ವಿಷಯ. ಇಂಥ ಮಹಾನಗರದಲ್ಲಿ ಈಗಿನ ಮೊಬೈಲ್ TV ಯುಗದಲ್ಲಿ ಕೂಡ ನಾಟಕಗಳು ಯಶಸ್ವಿ 75 ಪ್ರಯೋಗಗಳು ಪೂರೈಸಿ 100ನೇ ಪ್ರಯೋಗದತ್ತ ಹೋಗುತ್ತೆ ಅಂದರೆ ಇದೊಂದು ಹೆಚ್ಚಿನ ಹೆಮ್ಮೆಯ ವಿಷಯ. ಸೊ ಅದಕ್ಕೋಸ್ಕರ ನಾವು ನಾಳೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಳೆದ ಬಾರಿ ನಮ್ಗೆ ಯಾವ ರೀತಿ ಒಂದು ಸಂಸ್ಥೆಗೆ ಪ್ರೋತ್ಸಾಹ ನೀಡಿದ್ರೋ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, TV ಮಾಧ್ಯಮದವರಾಗಿರ್ಬೋದು, ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರದಲ್ಲಿ ಆಗಿರ್ಬೋದು ಪ್ರೋತ್ಸಾಹ ನೀಡಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಪಾಪು ಕಲ್ಲೂರ್ ಅಂತ, ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ಮಾಲೀಕರು. ಧನ್ಯವಾದ.
ಸುದ್ದಿಗೋಷ್ಠಿಯಲ್ಲಿ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘದ ಅನೇಕ ಕಲಾವಿದರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜುಲೈ 13ರಂದು ಬಿಜೆಪಿ ವಿಚಾರಗೋಷ್ಠಿ ಆಯೋಜನೆ. ಅವ್ವಣ್ಣ ಮ್ಯಾಕೇರಿ ಸುದ್ದಿಗೋಷ್ಠಿ. ಸಹಕಾರ ಕ್ಷೇತ್ರದಲ್ಲಿ ಕಲಬುರಗಿ ಮುಂದೆ ಬರಲಿ, ಸಿಎಜಿ ನಂಜನಗೌಡ ಹೇಳಿಕೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರವು ಸುಮಾರು 95 ವರ್ಷಗಳ ನಂತರ ನಡೆಸುತ್ತಿರುವ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿ ಮೂಡಿಸಲು ಹಿಂದುಳಿದ ವರ್ಗಗಳ ಸಮುದಾಯದ ವಿಭಾಗ ಮಟ್ಟದ ವಿಚಾರಗೋಷ್ಠಿಯನ್ನು ಜುಲೈ 13ರಂದು ಆಯೋಜನೆ ಮಾಡಲಾಗಿದೆ ಎಂದು ಬಿಜೆಪಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ತಿಳಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 11 ಗಂಟೆಗೆ ಸಿಎಸಿ ಸಭಾಂಗಣ, ಚಂದ್ರಶೇಖರ್ ಪಾಟೀಲ್ ವಸತಿ ನಿಲಯ, ಬಸವೇಶ್ವರ ಆಸ್ಪತ್ರೆ ಹತ್ತಿರ ಸೇಡಂ ರಸ್ತೆಯಲ್ಲಿ ನಡೆಯಲಿದೆ. ಆದ್ದರಿಂದ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಬುದ್ಧಿಜೀವಿಗಳು ಮತ್ತು ಪ್ರಗತಿಪರ ಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಚಾರಗೋಷ್ಠಿಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು. ಎಂಆರ್ಎಂಸಿ ಕಾಲೇಜಿನ ಶಾಖ ಭವನ ಅಂದರೆ ಸ್ಟೂಡೆಂಟ್ ಆಕ್ಟಿವಿಟೀಸ್ ಸೆಂಟರ್, ಈ ನಮ್ಮ ಬಸವೇಶ್ವರ ಆಸ್ಪತ್ರೆ ಹತ್ತಿರ ಇರುವಂಥ ಸೇಡಂ ರಸ್ತೆಯಲ್ಲಿರುವಂಥ ಒಂದು ಶಾಖ ಸಭಾಂಗಣದಲ್ಲಿ ದಿನಾಂಕ 13/7/2025 ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಿಂದ ಸಮಾಜದಲ್ಲಿರುವಂಥ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಮುಖಂಡರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಮತ್ತು ಆ ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿಂದಿನ ಹಿಂದುಳಿದ ವರ್ಗಗಳ ನಾಯಕರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂಥ ಹಿಂದಿನ ಈಗಿನ ಸಂಸದರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಆ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಬರೋರಿದ್ದಾರೆ. ಅದ್ರ ಜೊತೆಯಾಗಿ ನಮ್ಮದು ಇನ್ಸೈಟ್ ಅಂತ ಧಾರವಾಡ ಮತ್ತು ಬೆಂಗಳೂರಲ್ಲಿ IAS IPS ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕರು, ವಾಂಗ್ಮಿಗಳು ಮತ್ತು ಹಿಂದುಳಿದ ವರ್ಗಗಳ ನಾಯಕರಾದಂಥ ವಿನಯ್ ಕುಮಾರ್ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಯಾಗಿ ಇನ್ನೋರ್ವರು ಸಮಾಜ ಚಿಂತಕರು ಮತ್ತು ರಾಜ್ಯ ಸಾಮರಸ್ಯ ವಿಭಾಗದ ಮುಖ್ಯಸ್ಥರು ಆದಂಥ ವಾದರಾಜಿಯವರು ಕೂಡ ಆ ಒಂದು ಸಭೆಗೆ ಆಗಮಿಸಿದ್ದಾರೆ. ಅದರ ಜೊತೆಯಾಗಿ ವಿಶೇಷವಾಗಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಒಂದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಟ್ಟಂಥ ನಾಲ್ವಾಡಿ ಕೃಷ್ಣರಾಜ ಒಡೆಯರ ವಂಶಸ್ಥರು, ಮೈಸೂರಿನ ರಾಜರು ಮತ್ತು ಈಗಿನ ಸಂಸದರು ಆದಂಥ ಶ್ರೀ ಯದುವೀರ್ ಒಡೆಯರು ಮಹಾರಾಜರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ
ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಮುಖಂಡರು ಮತ್ತು ಸಂಘ ಸಂಸ್ಥೆಯ ಮುಖಂಡರು ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ತಮಗೆಲ್ಲ ತಿಳಿದಿರುವಂತೆ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ 1931ರಲ್ಲಿ ಏನು ಜಾತಿ ಜನಗಣತಿ ಆಯಿತು, ಅದಕ್ಕಿಂತ ಮುಂಚೆ 1901, 1911, 1921 ಮತ್ತು 1931ರಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿ ಜನಗಣತಿ ಬ್ರಿಟಿಷರ ಕಾಲದಲ್ಲಿ ಆಗ್ತಿತ್ತು. ಆದರೆ ಸ್ವಾತಂತ್ರ್ಯ ಬಂದ ನಂತರ 1951ರಿಂದ ಪ್ರಾರಂಭವಾದಂಥ ಜಾತಿ ಜನಗಣತಿ ಸುಮಾರು 2011ರವರೆಗೆ ಸತತವಾಗಿ 6-7 ಅವಕಾಶಗಳಿದ್ದರೂ ಕೂಡ ಇವತ್ತಿನ ದಿವಸ ಈ ಹಿಂದುಳಿದ ವರ್ಗಗಳ ಬಗ್ಗೆ ಅಂಕಿ ಸಂಖ್ಯೆ, ಅವರ ಸ್ಥಿತಿಗತಿ, ರಾಜಕೀಯ ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಅಂಕಿ ಅಂಶಗಳು ಲಭ್ಯವಾಗದೇ ಇರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಯಾಕಂತ ಹೇಳಿದ್ರೆ ದೇಶದಲ್ಲಿ ಸುಮಾರು 50%ಗಿಂತ ಹೆಚ್ಚಿರುವಂಥ ಹಿಂದುಳಿದ ವರ್ಗಗಳ ಒಂದು ಸ್ಥಿತಿಗತಿಗಳ ಬಗ್ಗೆ ಮೀಸಲಾತಿ ಆಗಲಿ ಸರ್ಕಾರಿ ಸೌಲಭ್ಯಗಳಾಗಲಿ ಸಿಗಬೇಕಪ್ಪ ಅಂದ್ರೆ ವಾಸ್ತವಿಕವಾಗಿ ಎಷ್ಟು ಸಂಖ್ಯೆ ಅನ್ನೋದು ಸರ್ಕಾರಕ್ಕೆ ಮಾಹಿತಿ ಇದ್ದಾಗ ಮಾತ್ರ ಅವರಿಗೆ ಸವಲತ್ತುಗಳು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸ ಹಿಂದಿನ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ಜವಾಹರ್ಲಾಲ್ ನೆಹರು ಅವರು 17 ವರ್ಷ ಅಧಿಕಾರವನ್ನು ಮಾಡಿದ್ರು. ಅದಾದ ನಂತರ ಇಂದಿರಾ ಗಾಂಧಿಯವರು 15 ವರ್ಷ ಮಾಡಿದ್ರು. ಅದು ಆದ ನಂತರ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 2 ವರ್ಷ ಮಾಡಿದ್ರು. ಅದು ಆದ ನಂತರ ನಮ್ಮ ರಾಜೀವ್ ಗಾಂಧಿಯವರು 5 ವರ್ಷ ಮಾಡಿದ್ರು. PV ನರಸಿಂಹರಾವ್ 5 ವರ್ಷ ಮಾಡಿದ್ರು. ಈ ರೀತಿಯಾಗಿ ಸುಮಾರು 44-45 ವರ್ಷಗಳ ಸುದೀರ್ಘವಾದಂಥ ಆಡಳಿತ ನಡೆಸಿರುವಂಥ ಕಾಂಗ್ರೆಸ್ ನಮ್ಮ ನಾಯಕರುಗಳು ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಬಗ್ಗೆ, ದಲಿತರ ಬಗ್ಗೆ ಸಾಕಷ್ಟು ಪ್ರಚಾರಗಳು ಮಾಡುವ ಮುಖಾಂತರ ಚುನಾವಣೆಯಲ್ಲಿ ಈ ಸಮಾಜಗಳನ್ನು ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ. ಆದರೆ ಇವರು ಯಾವ ರೀತಿಯಾಗಿ 1956ರಲ್ಲಿ ಏನು ಹಿಂದುಳಿದ ವರ್ಗಗಳ ಕಾಕಾ ಕಾಲೇಲ್ಕರ್ ಅವರ ಏನು ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು, ವರದಿಯನ್ನು ಸಲ್ಲಿಸಿದ್ರು, ಆ ವರದಿ ಕೂಡ ಇವರು ಇವತ್ತು ಜಾರಿಗೊಳಿಸಲಿಲ್ಲ. ಆದರೆ ಇವತ್ತು ಯಾವಾಗ ಕಾಂಗ್ರೆಸ್ಸೇತರ ಸರ್ಕಾರಗಳು ಈ ದೇಶದಲ್ಲಿ ಬಂದವ, ಏನು ಮೊರಾರ್ಜಿ ದೇಸಾಯಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ, ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡಲ ಒಂದು ಆಯೋಗವನ್ನು ರಚನೆ ನಮ್ಮ ಜನರಿಗೆ ಇವತ್ತು ಜಾಗೃತಿಯನ್ನು ಮೂಡಿಸುವ ಮೂಲಕ ಇವತ್ತು ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಜಾಗೃತಿ ವೇದಿಕೆ ಮುಖಾಂತರ ಮೊದಲನೇ ಹಂತವಾಗಿ ಕರ್ನಾಟಕ ರಾಜ್ಯದ 10 ವಿಭಾಗಗಳಲ್ಲಿ ಇವತ್ತು ಈ ರೀತಿಯಾದಂಥ ಒಂದು ವಿಭಾಗ ಮಟ್ಟದ ಜಿಲ್ಲಾ ಒಂದು ಹಿಂದುಳಿದ ವರ್ಗಗಳ ಜಾಗೃತಿಯ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಈ ಮೊನ್ನೆನೇ ಒಳ ಮೀಸಲಾತಿಯ ಸಲುವಾಗಿ ಇವತ್ತು ಜನಗಣತಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ತಾವೇ ಬಂದು ಆ ಗಣತಿ ಮಾಡಿದ್ದು ತಿಳಿ ಪೇಸ್ಟ್ ಮಾಡಿ ಬಾಗಿಲಿಗೆ ಹೋಗಿ ಮರೆಮಾಚುವಂಥ ಕೆಲಸ ಆಗ್ತಾಯಿದೆ. ಆದ್ದರಿಂದ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಮುಖಂಡರು ಈ ಒಂದು ಜಾತಿ ಜನಗಣತಿಯಲ್ಲಿ ಭಾಗವಹಿಸಬೇಕು. ಅವರ ಸಂಪೂರ್ಣ ವಿವರವನ್ನು ಆ ಒಂದು ಮಾಹಿತಿಯಲ್ಲಿ ಸುಮಾರು 44 ಕಾಲಮ್ಗಳಿರುವಂಥ ಒಂದು ಈ ಮಾಹಿತಿಯಲ್ಲಿ ಇವತ್ತು ಅವರೆಲ್ಲ ಸಂಪೂರ್ಣವಾಗಿ ಕೊಟ್ಟರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ ಎನ್ನುವಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ಮುಖ್ಯವಾದಂಥ ಉದ್ದೇಶ ಇದೆ. ಆದ್ದರಿಂದ ಈ ಒಂದು ಅದ್ಭುತವಾದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ವಿಭಾಗದಲ್ಲಿರುವಂಥ ಎಲ್ಲ ಸಮಾಜಗಳು, ವಿಶೇಷವಾಗಿ ಇವತ್ತು ವಿಶ್ವಕರ್ಮ ಸಮಾಜ ಆಗಿರ್ಬೋದು, ಕೋಲಿ ಸಮಾಜ ಆಗಿರ್ಬೋದು, ಕುರುಬ ಸಮಾಜ ಆಗಿರ್ಬೋದು, ಇವತ್ತು ಸವಿತಾ ಸಮಾಜ, ಹಡಪ ಸಮಾಜ, ಮಡಿವಾಳ ಸಮಾಜ, SSK, ಸಾಳಿ, ಬೋಯಿ, ಹೂಗಾರ್, ಕುಂಬಾರ್, ಕಂಬಾರ್, ನೇಕಾರ್, ಗಾಣಿಗ, ಈಡಿಗ, ಕಟಬಾರ್, ಉಪ್ಪಾರ್, ಗಾವಳಿ, ಕೆಳವ, ಯಾದವ್, ಗೊಂದಳಿ, ಮರಾಠ, ಮಾಲ್ಗಾರ್, ಭಾಷಾ ಕ್ಷತ್ರಿಯ ಇನ್ನಿತರ ಎಲ್ಲ ಸಮುದಾಯಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ವಿಶೇಷವಾಗಿ ಇವತ್ತು ಜಾತಿ ಜನಗಣತಿ ಮುನ್ನೆಲೆ ಮತ್ತು ಹಿಂದುಳಿದ ವರ್ಗಗಳ ಒಂದು ಸ್ಥಿತಿಗತಿಗಳ ಬಗ್ಗೆ ಸಮಗ್ರವಾದಂಥ ಚಿಂತನೆಯ ಆ ವಿಚಾರಗೋಷ್ಠಿಯ ಮುಖ್ಯ ಉದ್ದೇಶವಾಗಿದೆ. ಎರಡನೇ ಮುಖ್ಯ ಉದ್ದೇಶ ಅಂದರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಕೂಡ ಏನು ಹಿಂದುಳಿದವರ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂಥ ನಮ್ಮ ಸಿದ್ದರಾಮಯ್ಯನವರು ಏನು 2014 ಜನವರಿ 23ಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂತರಾಜು ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡಿದ್ರು.
ಆ ಸ್ಥಾಪನೆ ಮಾಡಿ ಆ ಆಯೋಗ 2018ರಲ್ಲಿ ವರದಿ ಕೊಟ್ಟರೂ ಕೂಡ ಅವರು ತಮ್ಮ ಕಾಲಕ್ಕೆ ತಕ್ಕಂತೆ ಅಧಿಕಾರದ ಯಾವಾಗ ಅಸ್ಥಿರತೆ ಬರ್ತದ, ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಂದೆ ಕೋರಿ ಬರ್ತದ, ಅಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ಇವತ್ತು ಚಲನೆ ಹಣ್ಣು ತಿನ್ನಿಸಿ ಇವತ್ತು ಅಂಥ ಸಂದರ್ಭದಲ್ಲಿ ಮಾತ್ರ ಇವತ್ತು ಅವರಿಗೆ ನೆನಪಿಗೆ ಬರುತ್ತದೆ. 2024ರಲ್ಲಿ ಆ ಒಂದು ಸಂಪೂರ್ಣ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಅಶೋಕ್ ಬಗಲಿ, ಶರಣಪ್ಪ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 100 ವರ್ಷಗಳ ಇತಿಹಾಸ ಹೊಂದಿರುವ ಸೌಹಾರ್ದ ಸಹಕಾರಿ ಕ್ಷೇತ್ರ ಬಹಳ ವಿಶಾಲವಾಗಿ ಬೆಳೆದಿದೆ. ಬೆಳಗಾವಿ, ಬೆಂಗಳೂರು ಹಾಗೂ ಬೀದರ್ ಜಿಲ್ಲೆಗಳಿಗೆ ಹೋಲಿಸಿದರೆ ಕಲಬುರಗಿ ಬಹಳ ಹಿಂದೆ ಉಳಿದಿದೆ. ಆದ್ದರಿಂದ ಸಹಕಾರಿ ವಲಯದಲ್ಲಿ ಕಲಬುರಗಿ ಸಹ ಮುಂದೆ ಬರಬೇಕು ಎಂದು ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಅಧ್ಯಕ್ಷ ಸಿಎಜಿ ನಂಜನಗೌಡ ಅಭಿಮತಪಟ್ಟರು. ಶುಕ್ರವಾರ ಇಲ್ಲಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ಸಹಯೋಗದೊಂದಿಗೆ ಸೌಹಾರ್ದ ಸಹಕಾರಿ ಕಾಯ್ದೆಯ ರಜತ ಮಹೋತ್ಸವದ ಅಂಗವಾಗಿ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರ ಬಿಟ್ಟರೆ ಅತಿ ಹೆಚ್ಚು ಜನರು ಭಾಗವಹಿಸುವ ಅತಿ ದೊಡ್ಡ ವಲಯ ಸಹಕಾರಿ ಸಂಸ್ಥೆಯಾಗಿದ್ದು, ಕಟ್ಟಕಡೆಯ ವ್ಯಕ್ತಿ ಮಹಿಳೆಗೆ ಸ್ವಾವಲಂಬಿಯಾಗಿ ಬದುಕುವ ಹಕ್ಕನ್ನು ಸಹಕಾರಿ ಸಂಸ್ಥೆಗಳು ನೀಡುತ್ತಿವೆ. ಅನೇಕ ಮಹಿಳೆಯರು ಸಹಕಾರಿ ಸಂಘಗಳ ಮೂಲಕ ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ, ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿ ಸಾಧಿಸಿದ್ದಾರೆ. ಆದ್ದರಿಂದ ಕಲಬುರಗಿ ವಿಭಾಗದ ಹೆಚ್ಚಿನ ಜನರಿಗೆ ಸೌಹಾರ್ದ ಸಹಕಾರಿ ಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಮಾತನಾಡಿ, ಸಹಕಾರಿ ಎಂದರೆ ನಮ್ಮದು ಎನ್ನುವ ಭಾವನೆ ಬರುತ್ತದೆ. ಎಲ್ಲರಿಗೂ ಮಾದರಿಯಾಗಿರುವ ಸಹಕಾರಿ ಸಂಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸುಧಾರಣೆ ಕಾಣಲು ಪ್ರಮುಖ ಪಾತ್ರ ವಹಿಸಿವೆ. ಅಲ್ಲದೆ ಬ್ಯಾಂಕ್ ವಹಿವಾಟು ಮಾಡುವ ಮಟ್ಟಿಗೆ ಅಕ್ಷರಸ್ಥರನ್ನಾಗಿ ಮಾಡಿದೆ. ಆದ್ದರಿಂದಾಗಿ ಸಹಕಾರಿ ಹಾಗೂ ಸರ್ಕಾರ ಎರಡೂ ಜಂಟಿಯಾಗಿ ಕೆಲಸ ಮಾಡಿದರೆ ರಾಜ್ಯದ ಪ್ರಗತಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕಿ ಶೈಲಜಾ ತಪ್ಪಲಿ ಮಾತನಾಡಿದರು. ಈ ವೇಳೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಸಹಕಾರದಿಂದ ಪ್ರಾರಂಭಗೊಂಡ 10 ಕಾಮನ್ ಸರ್ವಿಸ್ ಸೆಂಟರ್ಗಳ ಕೀಲಿ ಕೈ ಸಾಂಕೇತಿಕವಾಗಿ ವಿತರಣೆ ಮಾಡಲಾಯಿತು. ಪತ್ರಕರ್ತರ ಸೌಹಾರ್ದ ಸಹಕಾರಿ ಸ್ಥಾಪನೆ ಮಾಡಲಿಕ್ಕೆ ನಾವು ಮುಂದಾಗ್ತೀವಿ. ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ಮನವಿ ಮಾಡ್ತೀವಿ. ನನ್ನ ಮಾತಾಡಲಿಕ್ಕೆ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ. ಜೈ ಹಿಂದ್, ಜೈ ಸಹಕಾರಿ. ಹೇಳೋದಲ್ಲ, ನಮ್ಮ ಸರ್ಕಾರ ಅಂದ್ರೆ ಎಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಮಾಡೋದೇ ಇದರಿಂದ ಬಹಳ ಪ್ರಜ್ವಲ ಆಗ್ತದೆ ಮತ್ತು ದೇಶವು ಅಭಿವೃದ್ಧಿ ಆಗ್ತದೆ ಅಂತ ಈ ಸಂದರ್ಭ ಹೇಳಿ ನನ್ನನ್ನು ಕರೆಸಿ ನನಗೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಂಯುಕ್ತ ಸಹಕಾರಿ ಸಂಘದ ಪ್ರಾಂತೀಯ ವ್ಯವಸ್ಥಾಪಕ ಸೂರ್ಯಕಾಂತ್ ರಾಖಲೆ, ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮದ ವಿಭಾಗದ ಮುಖ್ಯಸ್ಥರಾದ ಟಿವಿ ಶಿವಾನಂದ್, ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಗಮನಾಥ್ ರೇವಂತ್ಗಾಂವ್ ಸೇರಿ ಅನೇಕ ಹಿರಿಯ ಕಿರಿಯ ಪತ್ರಕರ್ತರು, ಶರಣಬಸವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಹಾಡಹಗಲೇ ಗನ್ ತೋರಿಸಿ ದರೋಡೆ. ಜುಲೈ 12ರಂದು ನಾಟಕ ಯಶಸ್ವಿ ಪ್ರದರ್ಶನ, ಸಂಭ್ರಮಾಚರಣೆ. ಜುಲೈ 13ರಂದು ಬಿಜೆಪಿ ವಿಚಾರಗೋಷ್ಠಿ ಆಯೋಜನೆ, ಅವ್ವಣ್ಣ ಮ್ಯಾಕೇರಿ ಸುದ್ದಿಗೋಷ್ಠಿ. ಸಹಕಾರ ಕ್ಷೇತ್ರದಲ್ಲಿ ಕಲಬುರಗಿ ಮುಂದೆ ಬರಲಿ, ಸಿಎಜಿ ನಂಜನಗೌಡ ಹೇಳಿಕೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.